ಪಂಚಾಯತಿ ಮತ್ತೆ ಗೊಲ್ಲಳ್ಳಿ ಪಂಚಾಯತಿ ನಮ್ಮ ಸಾಹೇಬ್ರು ಇವತ್ತು ಬಂದಿದ್ರು. ಅವ್ರ ಬಗ್ಗೆ ಏನ್ ಕಾಂಗ್ರೆಸ್ ಕೋಟ್ ಹಾಕ್ಬೇಕು ಅಂತ ಜನ ಹೇಳ್ತಾರೆ. ಕುಡಿಯುವ ನೀರು ಶುದ್ಧ ಘಟಕ ಮಾಡಾರೆ, ಹೆರಿಗೆ ಆಸ್ಪತ್ರೆ ಮಾಡಾರೆ, ಹಾಸ್ಟೆಲ್ಗಳು ಮಾಡಾರೆ, ಅಂಬೇಡ್ಕರ್ ಭವನ ಮಾಡಿದ್ದಾರೆ, ಮತ್ತೆ ಕುಡಿಯುವ ನೀರು, ಚರಂಡಿ, ಶೌಚಾಲಯ, ಮತ್ತೆ ಹೆಣ್ಣು ಮಕ್ಕಳಿಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಅನುಕೂಲಗಳನ್ನ ಮಾಡ್ತಾರೆ. 5 ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ರು. 5 ಗ್ಯಾರಂಟಿ ಯೋಜನೆಯನ್ನು ಮಹಿಳೆಯರಿಗೆ ತಲುಪ್ತಾ ಇದೆ. ಆದ್ರೆ ಏನ್ ಕೋಟ್ ಹಾಕ್ಬೇಕು ಅಂತ ಕೇಳ್ತಾರೆ ಕ್ವಶನ್ ಬೇರೆ ಪಕ್ಷದವರು. ಆದ್ರೆ ನಮ್ಮ ಪಕ್ಷದಲ್ಲಿ ಒಳ್ಳೊಳ್ಳೆ ಉತ್ತಮವಾದ ಕೆಲಸಗಳನ್ನ ಸಾಹೇಬ್ರು ಮಾಡ್ತಾ ಇದ್ದಾರೆ. ಮತ್ತೆ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ. ಅವ್ರ ಬಗ್ಗೆ ಮಾತಾಡುವಂತದ್ದೇ ಇಲ್ಲ. ಯುವ ಪೀಳಿಗೆ ಮುನ್ನಡಿ ಬರೆಯುವ ಯುವ ನಾಯಕರು DK ಬ್ರದರ್ಸ್ ಕನಕಪುರದ ಬಂಡೆ ಅಂತ ಕರೀತಾರೆ. ಅವ್ರು ಏನಕ್ಕೆ ಬಂಡೆ ಅಂತ ಕರೀತಾರೆ ಅಂದ್ರೆ ಅವ್ರಿಗೆ ಅಷ್ಟು ಪವರ್ ಐತೆ. ಅನ್ನಭಾಗ್ಯ ತಂದ್ರು, ಮತ್ತೆ ಗೃಹ ಜ್ಯೋತಿ ತಂದ್ರು, ಕರೆಂಟ್ ತಂದ್ರು, ಯುವ ನಿಧಿ. ಯುವಕರು ಯಾರು ಓದಿ ನಿರುದ್ಯೋಗ ಮನೇಲಿ ಇರ್ತಾರೆ ಅವ್ರಿಗೆ 1,500ರಿಂದ 3,000 ರೂಪಾಯಿ ಮಾಡಿದ್ದಾರೆ. ಮತ್ತೆ ಅಂಗವಿಕಲರು ಮತ್ತು ವೃದ್ಧರಿಗೆ ಮತ್ತೆ ವಿಧವೆಯರಿಗೆ ಮಾಸಾಸನ ತಂದವ್ರೆ. ಮತ್ತು ರಾಜಕೀಯದಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದಾರೆ. ಇದಕ್ಕಿಂತ ಇನ್ನೊಂದು ಬೇಕ್ರಿ, ಕರೆಂಟ್ ಫ್ರೀ ಇದೆ, ಹೆಣ್ಮಕ್ಳು ಓಡಾಡೋ ಫ್ರೀ ಬಸ್ ಚಾರ್ಜ್ ಇದೆ, ಮತ್ತೆ ಎಜುಕೇಶನ್ ಒಳ್ಳೆ ಅನುಕೂಲಗಳಿವೆ. ಈಗ ಮತ್ತೆ ಅಂಬೇಡ್ಕರ್ ಭವನ ಸಮುದಾಯಗಳನ್ನ ಮಾಡ್ತಿದ್ದಾರೆ. ಯಾವ ತಾಲೂಕಲ್ಲಿ ಯಾವ ವ್ಯಕ್ತಿ ಒಬ್ಬ MP ಕೆಲಸ ಮಾಡಿದ್ದಾನೆ ಅಂತ ತೋರಿಸ್ಲಿ, ಆಗ ಬೇರೆ ಪಕ್ಷದವರು ನಮ್ಮ ಬಗ್ಗೆ ಮಾತಾಡ್ಬೋದು. D ಗೌರಮ್ಮ ಮುಳ್ಳಳ್ಳಿ ಪಂಚಾಯತಿ, ಮತ್ತೆ ನಮ್ಮ ಸುಜಾತ ಗೊಲ್ಲಳ್ಳಿ ಪಂಚಾಯತಿ, ಮತ್ತೆ ಮುಳ್ಳಳ್ಳಿ ಪಂಚಾಯತಿ ಗೊಲ್ಲಳ್ಳಿ ಪಂಚಾಯತಿ ಅವರು ಎಲ್ಲರೂ ಇದೀವಿ. ನಮ್ಮ ಪಕ್ಷ ಇನ್ನೂ ಅತ್ಯುನ್ನತ ಎತ್ತರಕ್ಕೆ ಏರುತ್ತೆ. 1000 ಜನ ಮಾತಾಡ್ಲಿ, ಬರೋದೇ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ. ಮಾತಿಲ್ಲ. ಸೂರ್ಯಣ್ಣವರು ಹೆಚ್ಚು ಮತಗಳಿಂದ ಕಾಂಗ್ರೆಸ್ ಹೆಚ್ಚು ಮತ ಕಾಂಗ್ರೆಸ್ ಪಕ್ಷಕ್ಕೆ